ಮಾಡುವಂಥ ಹಿನ್ನೆಲೆಯಲ್ಲಿ ನಾನು ಅವರಲ್ಲಿ ಒತ್ತಾಯ ಮಾಡ್ತೇನೆ. ಉಪಮುಖ್ಯಮಂತ್ರಿ ಅರ್ಥ ಆಗ್ತದೆ. ನಾವೀಗಾಗಲೇ ಕಂಪ್ಲೀಟ್ ಅವ್ರಿಗೆಲ್ಲ ಮಾಹಿತಿ ಇದೆ. ಇವತ್ತೇನು ಈ ಒಂದು ಯೋಜನೆಗೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕು ಬಾಧಿತ ಅಚ್ಚುಕಟ್ಟು ಪ್ರದೇಶಕ್ಕೆ ಸುಮಾರು 1.6 TMC ನೀರನ್ನು ಬಳಸಿ ಒಟ್ಟು ಒಂದು 25,000 ಎಕರೆಗೆ ನೀರಾವರಿ ಕೊಡುವಂಥ ಒಂದು ಯೋಜನೆ. ಇಲ್ಲಿ 2 ಸ್ಟೇಜ್ ಮಾಡ್ಕೊಂಡಿದ್ದೀವಿ. ಒಂದು ಸ್ಟೇಜು 21/3/2ರಂದು ಬಿಡ್ ಕೂಡ ಎಲ್ಲ ಕರೆದಿದ್ದು, ಆಮೇಲೆ ಎಲೆಕ್ಷನ್ ಬಂತು. ಎಲೆಕ್ಷನ್ ಬರಲಾಗಿ ಅದನ್ನು ಸ್ವಲ್ಪ ಸ್ಲೋ ಆಯಿತು. ಆಮೇಲೆ ನಾವು ಪಾರ್ಲಿಮೆಂಟ್ ಎಲೆಕ್ಷನ್ ಚುನಾವಣೆ ನೀತಿ ಸಹಿತ ಜಾರಿ ಆದ್ದರಿಂದ ಗುತ್ತಿಗೆದಾರರನ್ನ ಅದನ್ನು ಕೂಡ 27/1/24ರಂದು ಮಾಡಿಕೊಂಡು ಕಾಮಗಾರಿಗಾಗಲೇ ಪ್ರಗತಿಯಲ್ಲಿದೆ. ಸ್ವಲ್ಪ ಜಲ್ದಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಎರಡೇ ವಿಚಾರ ಏನಿದೆ ಅವರ ಹಳ್ಳಿಗಳೆಲ್ಲ ಅವರೇ ಹೇಳಿದ್ದಾರೆ, ನಾನೇನದನ್ನು ಪ್ರಸ್ತಾವನೆ ಮಾಡಬೇಕಾಗಿಲ್ಲ. ಒಟ್ಟು 157 ಕೋಟಿ ರೂಪಾಯಿ ಅಂದಾಜು ಪಟ್ಟಿಯನ್ನು 21/2/24ರಂದು ನಿಯಮ ಅಂದಾಜು ಪರಿಶೀಲನಾ ಸಮಿತಿ ಕೂಡ ಈಗಾಗಲೇ ಮಾಡಿದೆ. ಟೆಂಡರ್ ಪ್ರಕಟಣೆಯನ್ನು ಕೂಡ ನಾವು 14/7/24ರಂದು ಹೊರಡಿಸಿದ್ದೇವೆ. ತಾಂತ್ರಿಕ ಬಿಡ್ಡನ್ನು ಕೂಡ ಈಗಾಗಲೇ 9/8/24ರಂದು ತೆರಲಾಗಿದೆ. ಸದಿ 3 ಜನ ಭಾಗವಹಿಸಿದ್ರು. ಇದರಲ್ಲಿ ಅರ್ಹರನ್ನು ಈಗಾಗಲೇ ನಾವು ಕೊಟ್ಟು ದಿನಾಂಕ 25/18ರಲ್ಲೇ ಹಿಂದೆ ಒಂದು ಬಿಡ್ ಇತ್ತು ಅಂತ ತಿರಸ್ಕಾರ ಮಾಡಿದ್ದು. ಈಗ 7/12/24ರಂದು 2ನೇ ಬಾರಿ ಟೆಂಡರ್ನ ಆಹ್ವಾನಿಸಿ ತಾಂತ್ರಿಕ ಬಿಡ್ ಮೌಲ್ಯಪಾನ ವರದಿಯನ್ನು ಈಗಾಗಲೇ ಮಾಡಿದ್ದೇವೆ. ಮೊನ್ನೆ ತಾನೇ 24/3 ಜರುಗಿದ ನಿಯಮ ತಾಂತ್ರಿಕ ಉಪಸಮಿತಿ ಸಭೆಯಲ್ಲಿ ತಿಳುವಳಿಕೆ ಮಾಡಲಾಗಿದೆ. ಇದನ್ನ ಆರ್ಥಿಕ ಬಿಡ್ ಅನ್ನ 1/4/25ರಂದು ತೆರೆದಿದ್ದೇವೆ. ಈ ಬಿಡ್ ಮೌಲ್ಯವನ್ನ 22/6/25ರಂದು ಜರುಗಿ ಉಪಸಮಿತಿ ಮುಂದೆ ಈಗಾಗಲೇ ಸಭೆ ಚರ್ಚಿಸಲಾಗಿದೆ. ನಿಗಮ ಮಂಡಳಿ ಮುಂದೆ ಕೂಡ ಮಂಡಿಸಲಾಗಿದೆ. ಈಗಾಗಲೇ ಅನುಮೋದನೆಯನ್ನು ಮಾಡಿ ಆದಷ್ಟು ಜಲ್ದಿ ಅದನ್ನ ವ್ಯವಸ್ಥೆ ಮಾಡೋಕ್ಕೆ ನಾವು ಪ್ರಮಾಣ ಮಾಡ್ತೇವೆ. ಓಕೆ, ರಮೇಶ್ ಬಾಬು ಉಪಮುಖ್ಯಮಂತ್ರಿ. ಮಾನ್ಯ ಉಪಮುಖ್ಯಮಂತ್ರಿಗಳ ಕೇಳಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳಿಗೆ ಉತ್ತರವನ್ನು ಒದಗಿಸಿದ್ದಾರೆ. ತುಮಕೂರು ಜಿಲ್ಲೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ನಲ್ಲಿ ಒಟ್ಟು 159 ಕಿಲೋಮೀಟರ್ ಬ್ರಾಂಚ್ ಕೆನಾಲ್ ಕಾರ್ಯ ನಡೀತಾ ಇದೆ. ಅಂಡರ್ ಪ್ರೋಗ್ರೆಸ್ 36 ಕಿಲೋಮೀಟರ್, ಕಂಪ್ಲೀಟೆಡ್ 44 ಕಿಲೋಮೀಟರ್, ಅನ್ಟ್ಯಾಕಲ್ಡು 79 ಕಿಲೋಮೀಟರ್. ಇದರಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ 8 ಕೆರೆ ತುಂಬಿಸುವಂಥ ಕಾರ್ಯಕ್ರಮಗಳು, ಯೋಜನೆಗಳು, ಕಾಮಗಾರಿಗಳು ನಡೀತಾ ಇದೆ. ಇದರಲ್ಲಿ 1.38 TMC ನೀರನ್ನು ಚಿಕ್ಕನಾಯಕನಹಳ್ಳಿಗೆ ಒದಗಿಸ್ತಾ ಇದ್ದಾರೆ. ಉತ್ತರವನ್ನು ಕೊಟ್ಟಿರೋದ್ರಲ್ಲಿ ಸುಮಾರು 27-28ಕ್ಕೆ ಈ ಕಾಮಗಾರಿಗಳನ್ನ ಮುಗಿಸ್ತೀವಿ ಅನ್ನೋದನ್ನು ಸನ್ಮಾನ್ಯ ಸಚಿವರು ಹೇಳಿದ್ದಾರೆ. ಈ 27-28ರಲ್ಲಿ ಈ ಕಾಮಗಾರಿ ಮುಗಿಸ್ಬೇಕಾದ್ರೆ ಸುಮಾರು 10,000 ಕೋಟಿ ರೂಪಾಯಿ ಆ ಯೋಜನೆಗಳಿಗೆ ಬೇಕಾಗುತ್ತೆ. ಅಂದರೆ ವಾರ್ಷಿಕವಾಗಿ ಸುಮಾರು 3,200 3,300 ಕೋಟಿ ಕೊಡಬೇಕಾಗುತ್ತೆ. ಬಜೆಟಲ್ಲಿ ಈ ಯೋಜನೆಗೆ ಸುಮಾರು 1,250 ಕೋಟಿ ಅರ್ಮಾರ್ಕ್ ಮಾಡಿದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರ ಕೊಡುವಂಥ ಅನುದಾನಗಳು ಸಿಗ್ತಾ ಇಲ್ಲ, ಕಾಮಗಾರಿ ಕುಂಠಿತ ಆಗಿದೆ. ಮತ್ತು ಈಗೇನು ಯೋಜನೆಗಳು ಕೈಗೊಂಡಿದ್ದಾರೆ ಅದರಲ್ಲಿ ಮೇಜರ್ ವರ್ಕು ಮಾಡಿ ಅದಕ್ಕೆ ಮೈಕ್ರೋ ವರ್ಕನ್ನು ಸಹ ಮಾಡಿಬಿಟ್ಟಿದ್ದಾರೆ. ಮೇಜರ್ ವರ್ಕೆ ಕಂಪ್ಲೀಟ್ ಆಗಿಲ್ಲ. ಬೇರೆ ಬೇರೆ ಕಾರಣಕ್ಕೆ ಇವತ್ತು ಅಲ್ಲಿರ್ತಕ್ಕಂಥದ್ದು ಬಾಟಲ್ ನೆಕ್ ರೀಚಸ್ ಅಂತ ಏನು ಇವರು ಐಡೆಂಟಿಫೈ ಮಾಡಿದ್ದಾರೆ, ಈ ಕಾರಣಕ್ಕೆ ಮೇಜರ್ ವರ್ಕ್ ಆಗಿಲ್ಲ. ಆದರೆ ಮೇಜರ್ ವರ್ಕ್ಗೆ ಹಣ ಕಾಮಗಾರಿಗೆ ಬಿಡುಗಡೆ ಆಗಿರೋಂಥ ಕೆಲಸ ಆಗಿದೆ. ಮೈಕ್ರೋಗೂ ಬಿಡುಗಡೆ ಮಾಡಿದ್ದಾರೆ. ನೀರು ಸಿಗುವಂಥ ಕೆಲಸ ಇವತ್ತಿನವರೆಗೂ ಆಗಿಲ್ಲ. ವಿಶೇಷವಾಗಿ ಚಿಕ್ಕನಾಯಕನಹಳ್ಳಿ ಮತ್ತು ತುಮಕೂರು ಜಿಲ್ಲೆ ಬಯಲುಸೀಮೆ ವ್ಯಾಪ್ತಿಗೆ ಬರುತ್ತೆ. ನಮಗೆ ಯಾವುದೇ ನೀರಾವರಿ ಸೌಕರ್ಯ ಇಲ್ಲ, ಮಳೆ ಆಧಾರಿತ ಪ್ರದೇಶ. ಯೋಜನೆಗಳು ಕಾಲಮಿತಿ ಒಳಗಡೆ ಆಗದಲ್ಲೇ ಇದ್ದರೆ ಬಹುತೇಕ ಅಲ್ಲಿ ಏನು ನಮ್ಮ ರೈತರಿಗೆ ಆಗುವಂಥ ಅನುಕೂಲಗಳು ಸಹ ಆಗೋದಿಲ್ಲ. ಒಟ್ಟು ಎಸ್ಟಿಮೇಟೆಡ್ ಕಾಸ್ಟ್ 28,000 ಕೋಟಿ ಒಟ್ಟು ಪ್ರಾಜೆಕ್ಟ್ ಇದ್ದಂಥದ್ದು. ಈಗ ನಮಗೆ ಸುಮಾರು 29.9 TMC ನೀರು ಅಪ್ಪರ್ ಭದ್ರಾ ಮೂಲಕ ತುಮಕೂರು ಜಿಲ್ಲೆಗೆ ಬರಬೇಕಾಗಿರ್ತಕ್ಕಂಥದ್ದು. ಇದರಲ್ಲಿ ತಾವೇನು 6 ಪ್ಯಾಕೇಜು ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಪೂರ್ಣ ಮಾಡಿಲ್ಲ ಅಥವಾ ಪ್ರಗತಿಯಲ್ಲಿದೆ ಅಂತ ಹೇಳ್ತಾ ಇದ್ದೀರಾ. ಇದರಿಂದ ಬಹಳಷ್ಟು ನಮಗೆ ಅಲ್ಲಿ ತೊಂದರೆ ಆಗ್ತಾ ಇದೆ. ನಾನು ಸನ್ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ವಿಶೇಷ ಪ್ಯಾಕೇಜ್ ಮುಖಾಂತರ ಅಥವಾ ವಿಶೇಷ ಅನುದಾನ ಮುಖಾಂತರ ಬಜೆಟಲ್ಲಿ ಅನುದಾನಗಳನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ಕಾಮಗಾರಿಗಳನ್ನ ನಮಗೆ ಮುಗಿಸ್ಕೊಡ್ಬೇಕು. ಮತ್ತೆ ಇನ್ನು ಕೆಲವರು ಕಾಮಗಾರಿಗಳು ಸಹ ಅಪೂರ್ಣ ಮಾಡಿದ್ದಾರೆ, ಆದರೆ ಅವರಿಗೆ ಪೇಮೆಂಟ್ ಆಗಿದೆ. ಇದ್ರ ಬಗ್ಗೆನೂ ಸಹ ಗಮನ ಹರಿಸಬೇಕು ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ. ಉಪಮುಖ್ಯಮಂತ್ರಿ. ಅಧ್ಯಕ್ಷರೇ,
ನನಗೆ ಈ ಪ್ರಶ್ನೆ ಮುಖಾಂತರ ನಮ್ಮ ಸ್ನೇಹಿತರು ನನ್ನ ಕಣ್ಣು ತೆರೆದಿದ್ದಾರೆ. ಇಷ್ಟು ಬುದ್ಧಿವಂತರು ಈ ಚಿಕ್ಕನಾಯಕನಹಳ್ಳಿಯವರು ಅಂತ ನಾನು ತಿಳ್ಕೊಂಡಿರಲಿಲ್ಲ. ಒಂದು ಕಡೆ CNN ತಗೊಂಡವ್ರೆ, ಒಂದು ಕಡೆ VGN ತಗೊಂಡವ್ರೆ, ಒಂದು ಕಡೆ KNL ತಗೊಂಡವ್ರೆ. ಒಟ್ಟು ಬಯಲುಸೀಮೆ ಪ್ರದೇಶ ಅಂತ ಅಂದ್ಬಿಟ್ಟು ತುಮಕೂರಿನವರು ಅವಾರ್ಡ್ ನಿಜವಲ್ಲ. ನನ್ಗೆ ನೋಡಿ 10.8 ಕಿಲೋಮೀಟರ್ ಒಟ್ಟು ಇವ್ರು ನೀರು ತೆಗೆದುಕೊಂಡು ಒಟ್ಟು ಇವ್ರಿಗೆ ನಾನು ಲೆಕ್ಕ ಹಾಕಿದೆ ಎಲ್ಲ ಪ್ರಾಜೆಕ್ಟು 2,800 ಕೋಟಿ ರೂಪಾಯಿ ಕೆಲಸ ನಡೀತಾ ಇದೆ ಒಂದೇ ತಾಲೂಕಲ್ಲಿ. ಅದು ಬರಗಾಲ ಪ್ರದೇಶ. ಈ 3 ಇದರಲ್ಲೂ ತಗೋಬಿಟ್ಟಿದ್ದಾರೆ. ತಗೊಂಡು ಸಾಲ್ತಾ ಇಲ್ಲ, ಇದಕ್ಕೊಂದು ಸ್ಪೆಷಲ್ ಪ್ಯಾಕೇಜ್ ಕೊಡು ಅಂತ ಕೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಯಾರೇ ಆಗಿರ್ಬೋದು, ಹಿಂದೆ MLA ಇರ್ಬೋದು, ಈಗಿನ MLA ಇರ್ಬೋದು, ಎಲ್ಲ ಸೇರಿ ಒಟ್ಟಿಗೆ ಪಾರ್ಟಿ ಪಕ್ಷ ಬಿಟ್ಟು ನೋಡಿ ಮಾಡ್ಕೊಂಡಿದ್ದಾರೆ. ಹಿಂದೆ ಮಿನಿಸ್ಟ್ರು ಇವರಿದ್ರು ಅಂತ ಕಾಣ್ತದೆ, ನಮ್ಮ ಮಾಧುಸ್ವಾಮಿ ಅವ್ರೇನೇನೋ ಮಾಡ್ಕೊಂಡಿದ್ದಾರೆ. ಈಗೂ ಸ್ವಲ್ಪ ಇವರೆಲ್ಲ ಸೇರಿ ಒತ್ತಡ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಅಪ್ಪರ್ ಭದ್ರಾ ಯೋಜನೆ ಇವೆಲ್ಲ ಸ್ಪೆಷಲ್ ಪ್ಯಾಕೇಜ್ ಏನಿಲ್ಲ, ಕೆಲವೆಲ್ಲ ಮುಗಿಸ್ಬೇಕು. ಇಲ್ಲಿ ಕೆಲವು ಏನಾಗಿದೆ ಅಂದ್ರೆ ಈ ಫಾರೆಸ್ಟ್ ಸ್ವಲ್ಪ ಸಮಸ್ಯೆ ಆಗಿದೆ. ಒಂದು ಹಣ ಬಂದಿಲ್ಲ. ಈಗ ನಾನು ಅದು ಹೇಳಿದ್ರೆ ಅಪ್ಪರ್ ಭದ್ರಾ ಅದು ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ಬೇಕಾಯ್ತು ಅಂತ ತಿರ್ಗಾ ಅದನ್ನೇ ರಿಪೀಟ್ ಮಾಡ್ಬೇಕಾಯ್ತದೆ. ಅವ್ರಿಗೂ ಬೇಜಾರಾಗ್ತದೆ. ಅವ್ರಿಗೂ ಗೊತ್ತಿದೆ ವಾಸ್ತವಾಂಶ ಏನು ಅಂತ. 5,300 ಕೋಟಿ ರೂಪಾಯಿ ಕೊಟ್ಟಿದ್ರೆ ಬಹುಶಃ ಇನ್ನು ಸ್ವಲ್ಪ ಜಲ್ದಿ ಕೆಲಸ ಆಗೋಗೋದೇನೋ, ಅದು ಕೊಡಲಿಲ್ಲ ಅವರು. ಎರಡನೇ ಅಂದರೆ ಫಾರೆಸ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಫಾರೆಸ್ಟ್ ಅವರು ನಮಗೆ ಕ್ಲಿಯರೆನ್ಸ್ ಕೊಡಬೇಕಾಗಿದೆ. ಫಾರೆಸ್ಟ್ ಅವರು ಏನಾದ್ರು ಕ್ಲಿಯರೆನ್ಸ್ ಕೊಟ್ಟರೆ ಇನ್ನು ಮಧ್ಯದಲ್ಲಿ ಎಲ್ಲೆಲ್ಲಿ ಸ್ವಲ್ಪ ನಿನ್ನ ಕೆಲಸ ನಿಲ್ಲಿಸಿದ್ದೀವಿ ಅದೆಲ್ಲ ಆಗ್ತದೆ. ಸೊ ನಾವು ಇದನ್ನು ಕಮಿಟ್ ಮಾಡ್ಕೊಬಿಟ್ಟಿದ್ದೀವಿ. ಈಗೆಲ್ಲ ಕೆಲಸ ಈಗಾಗಲೇ ನಡೀತಾ ಇದೆ. ಒಟ್ಟು ಏನು ಆಗಬೇಕಾದಂಥ ಎಲ್ಲ ಜಮೀನಿಗೂ ಕೂಡ ಇದಕ್ಕೆ ಕೂಡಲೇ ಆದಷ್ಟು ಜಲ್ದಿ ತೆಗೆದುಕೊಳ್ತೇವೆ. ನಮ್ಮ ಬಾಬು ಅವರ ಕಳಕಳಿ ಅರ್ಥ ಆಗ್ತದೆ. ಖಂಡಿತ ನಿಮ್ಮ ಜನಕ್ಕೆ ಹೇಳಿ, ನಾವೀಗಾಗಲೇ ಇನ್ವೆಸ್ಟ್ಮೆಂಟು ಭಾಳ ಮಾಡಿಬಿಟ್ಟಿದ್ದೀವಿ. ನಾವು ಯಾವುದು ವಿಡ್ರಾ ಮಾಡೋಕ್ಕೆ ಹೋಗಲ್ಲ. ಆದಷ್ಟು ಜಲ್ದಿ ನಮ್ಮ ಫ್ರೆಂಡ್ಸ್ಗೆಲ್ಲ, ನಮ್ಮ ಎದುರುಗಡೆ ಇರೋ ಫ್ರೆಂಡ್ಸ್ಗೆ ನೀವು ಎಲ್ಲ ಸೇರಿ 5,300 ಕೋಟಿ ರೂಪಾಯಿ ಬಂದ್ಬಿಡ್ತು ಅಂತಂದರೆ ಇನ್ನು ಮುಂದೆ ಕಂಪ್ಲೀಟ್ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ. ಬಟ್ ಅವ್ರು ಕೊಡ್ದೇವಲ್ಲಿ ಇಟ್ ಇಸ್ ಅವರ್ ಬೌಂಡ್ ಡ್ಯೂಟಿ. ಆದಷ್ಟು ಜಲ್ದಿ ನಿಮ್ಮ ಕೆಲಸ ಮಾಡ್ಕೊಡ್ತೀವಿ. ಒಂದು ವಿನಂತಿ ಇದೆ ಮನೆ ಸಚಿವರಲ್ಲಿ, ತಾವು ತಿಳ್ಕೊಂಡಿರುವಂಥದ್ದು ತಪ್ಪಭಿಪ್ರಾಯ. ನಮಗೆ ಚಿಕ್ಕನಾಯಕನಹಳ್ಳಿಗೆ ಬರೀ 6 ಕೆರೆ ತುಂಬಿಸೋದಕ್ಕೆ 3 ಯೋಜನೆ ತಂದಿದ್ದಾರೆ. ಅದು ಯಾರು ರಾಜಕಾರಣಿಗಳು ತಪ್ಪು ಮಾಡೋರೋ, ಇನ್ನೊಬ್ಬ ಅಧಿಕಾರಿಗಳು ತಪ್ಪು ಮಾಡೋರೋ ಗೊತ್ತಿಲ್ಲ ನನಗೆ. ಭದ್ರಾ ಮೇಲ್ದಂಡೆನೆ ಮತ್ತೆ ನೀವು ಎತ್ತಿನ ಹೊಳೆ ಮತ್ತೆ ಕಾವೇರಿ ನೀರಾವರಿ ನಿಗಮದಿಂದ ಏನು ಮಾಡಿದ್ದೀರಾ, ಕೇವಲ ಕೆರೆ ತುಂಬಿಸುವಂತ ಕಾರ್ಯಕ್ಕೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಏನು 2,800 ಕೋಟಿ ಕೊಟ್ಟಿದ್ದಾರೆ, ಅದು ಪ್ರತಿಫಲ ಆ ಊರಿಗೆ ಸಿಕ್ಕಿಲ್ಲ. ಇವತ್ತು ಸಹ ಅಲ್ಲಿ ಕುಡಿಯೋಕೆ ನೀರಿಲ್ಲ. 1,200 ಅಡಿ 1,500 ಅಡಿ ಬೋರ್ ಹಾಕಂತ ಪರಿಸ್ಥಿತಿ ಇದೆ. ಮತ್ತೆ ಯಾವುದೇ ನೀರಾವರಿ ಯೋಜನೆ ಅಲ್ಲಿಲ್ಲ ಚಿಕ್ಕನಾಯಕನಹಳ್ಳಿಗೆ. ನೀವು ಈ ಕಡೆ ಕಾವೇರಿ ಹೇಮಾವತಿ ಭಾಗದಲ್ಲಿ ಇರ್ತಕ್ಕಂಥದ್ದು ತಿಪ್ಟೂರು ತುರುವೇಕೆರೆಗೆ ಬೇರೆ, ಆ ಕಡೆ ಹೋದ್ರೆ ಹೊಸದುರ್ಗ ಅಥವಾ ನಿಮ್ಗೆ ಚಿತ್ರದುರ್ಗಕ್ಕೆ ಸಿಗ್ತಾ ಇರ್ತಕ್ಕಂಥ ಯೋಜನೆಗಳು ಬೇರೆ. ನಾವು ಮಧ್ಯದಲ್ಲಿ ತಗಲಾಕೊಂಡಿದೀವಿ. ನೀವು 2,800 ರೂಪಾಯಿ ಕೊಟ್ಟಿರ್ತಕ್ಕಂಥ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.